ಅಮ್ಮ 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 ಸೊಸೆ ನಿಮ್ಮಮ್ಮ ನಿಜವಾಗೂ ನಮಗೆ ಮನೆ ತೆಗ್ದಿಕ್ಕೈತಾ? ಅಯ್ಯೋ ಅತ್ತೆ, ನಮ್ಮಮ್ಮ ಫೋನ್ ಹಾಕಿತ್ತು, ಈಗ ಫೋನ್ ಸ್ವಿಚ್ ಆಫ್ ಬತ್ತಾಯ್ತು ಅಷ್ಟೇ. ನೀನಿಯ ಏನು ಅನ್ಕೊಬಿಟ್ಟಿದ್ದೀರಾ? ನಮ್ಮಮ್ಮ ನನಗೆ ಕೊಟ್ಟು ಮಾತು ಯಾವತ್ತೂ ತಪ್ಪಕ್ಕಿಲ್ಲ. 25 ಲಕ್ಷ ರೂಪಾಯಿ ಮನೆನಂತೆ ಭಾಳ ಸಂದಕೈತಂತೆ. ಈಗಿರಿ ಅಮ್ಮನ ಕೇಳಿ ಹೊಸ ಮನೆಗೆ ಏನೇ ಕರ್ಕೊಂಡೋಯ್ತೀನಿ. ಈ ಮನೆಗಿದ್ರೆ ತಾನೇ ಪ್ರಾಬ್ಲಮ್ಮು, ಬೇರೆ ಮನೆಗಿದ್ರೆ ಯಾರೇನು ಅನ್ನಕ್ಕಿಲ್ಲ, ಯಾರು ಪ್ರಾಬ್ಲಮ್ ಮಾಡಕ್ಕಿಲ್ಲ. ಅದಕ್ಕೆ ನೀನು ಅನ್ಕೊಬಿಟ್ಟಿವಿ, ನಾನಂತೂ ಅಲ್ಲೇ ಹೋಗ್ಬಿಟ್ಟಿರೋಣ ಅಂತ. ಇರಿ ಅಮ್ಮ ಬರಲಿ. ಅಮ್ಮಂಗೆ ಹೇಳ್ದಿದ್ದಂಗೆ ಬಂದ್ಬಿಟ್ಟಿದ್ದೀನಲ್ಲ, ನಮ್ಮಮ್ಮ ಬೋಲ್ ಖುಷಿ ಆಗೋಗ್ಬಿಡ್ತದೆ. ಅಮ್ಮ 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 ಹೋ, ಈಗ ಬಂದ್ರ ಅತ್ತೆ? ಬನ್ನಿ ಕೂತ್ಕೊ ಬನ್ನಿ. ನಾನೇನಿಲ್ಲಿ ಕುಂತ್ಕೊಳಕ್ ಬಂದಿಲ್ಲ, ನಮ್ಮ ಅಮ್ಮ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಮ್ಮ ಅಮ್ಮ ನೋಡು, ಕೂತ್ಕ ಬಾ ಮಾತಾಡೋಣ. ಮೊದಲನೇ ಸಲ ಮನೆಗೆ ಬಂದಿದ್ಯಾ? ಮದುವೆ ಎಲ್ಲ ಮುಗಿದ ಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಕೂತ್ಕೋ ಬಾ. ಕಾಫಿ ಏನಾದ್ರು ತಗೊಂಡ್ಬಿಟ್ಟು ಬರ್ತೀನಿ, ಕಾಫಿ ಕುಡಿವಂತೆ, ಆಮೇಲೆ ಮಾತಾಡೋಣ. ನೀನೇನು ಕಾಫಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಅಮ್ಮ ಮಾಡ್ಕೊಡ್ತದೆ ನನಗೆ. ನಮ್ಮ ಅಮ್ಮನ ಕರಿ ಫಸ್ಟು. ಎಲ್ಲೋ ಇದ್ದು ನಮ್ಮಮ್ಮ ಅಲ್ಲಿ ತಗೋಯ್ತಾ ಸಾರ್ನ ಹೇಳು ಎಲ್ಲೋಗೈತೆ ಅಂತ ಹೇಳ್ಬಿಟ್ಟು. ನಿನ್ನಲ್ಲಿ ಮಾತಾಡ್ಕೊಂಡು ಕುಂತ್ಕೊಳಕ್ ನಂಗೆ ಟೈಮ್ ಇಲ್ಲ. ಕರಿ ನಮ್ಮ ಅಮ್ಮನ. ಅತ್ತೆ ನೀವಾದ್ರೂ ಕುಂತ್ಕೊಳ್ಳಿ ಅತ್ತೆ, ಕುಂತ್ಕೊಳ್ಳಿ ನೀವಾದ್ರೂ. ನೀವು ಯಾಕೆ ಹಿಂಗೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಕುಂತ್ಕೊ ಬನ್ನಿ. ಇಲ್ಲಿ ಹೇಳವ, ಅದು ಏನೋ ಹೊಸ ಕೆಲಸ ಇತ್ತು ಬೀಗ್ರ ಹತ್ರ, ಅದಕ್ಕೆ ನಿಮ್ಮ ಅತ್ತೆ ತಾಗ ಮಾತಾಡೋಣ ಅಂತ ಹೇಳ್ಬಿಟ್ಟು ನನ್ನ ಸೊಸೆ ಇಬ್ರು ಹಂಗೆ ನಡ್ಕೊಂಬಿಟ್ಟು ಬಂದ್ಬಿಟ್ವಿ. ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಅವರು ಕಾಣಕ್ಕೆ ಮನೆಗಿರ್ಬೇಕಲ್ಲ, ಅವರು ಮನೆಯಾಗಿಲ್ಲ, ಅದಕ್ಕೆ ನಿಮಗೆ ಕಾಣಿಸ್ತಾ ಇಲ್ಲ. ಎಲ್ಲಾಯ್ತು ನಮ್ಮಮ್ಮ? ನನಗೆ ಹೇಳ್ದಿದಂಗೆ ಫೋನ್ ನೋಡ್ರೆ ಸ್ವಿಚ್ ಆಫ್ ಬತ್ತೈತೆ. ಫೋನ್ ಮಾಡಿ ಮಾಡಿ ಸಾಕಾಯ್ತು. ಸ್ವಿಚ್ ಅಂತ ಬತ್ತೈತೆ. ನೀನೇನು ಕರೆನ್ಸಿನ ಹಾಕ್ಸಕ್ಕೆಲ್ಲ ಹೇಳು ನಮ್ಮ ಅಮ್ಮಂಗೆ. ಕರಿ ನಮ್ಮ ಅಮ್ಮನ. ನೋಡು, ನಿಮ್ಮಮ್ಮ ಈಗ ಮನೆಗಿಲ್ಲ, ನಿಮ್ಮಮ್ಮ ಜೈಲಾಗೈತೆ. ಏನ್ ಹೇಳ್ತಿದ್ಯಾ ನೀನು? ನಮ್ಮಮ್ಮ ಯಾಕೆ ಜೈಲ್ಗೆ ಹೋಯ್ತದೆ? ಏನ್ ಸುಮ್ಕೆ ತಮಾಷೆ ಮಾಡ್ತಾ ಇದ್ಯಾ ನೀನು? ಕರಿ ನಮ್ಮ ಅಮ್ಮನ. ಕರಿ ಸುಮ್ಕೆ. ನೀ ಸುಳ್ಳೆಲ್ಲ ಹೇಳ್ಬೇಡ ನೀನು. ನೀನು ಎಂತ ಸುಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಕರಿವಾಗ ಸುಮ್ಕೆ ನೀಯ. ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಜನೇ ಹೇಳ್ತಾ ಇದ್ದೀನಿ. ನಿಮ್ಮಮ್ಮ ನನ್ನ ಮಗನ ಕಿಡ್ನಾಪ್ ಮಾಡಿತ್ತು, ವಿಹಾನ್ನ ಕಿಡ್ನಾಪ್ ಮಾಡಿಬಿಟ್ಟು ದುಡ್ಗೆ ಅಂತ ಹೇಳ್ಬಿಟ್ಟು ಬೇಡಿಕೆ ಇಕ್ಕಿತ್ತು. ಅದಕ್ಕೆ ನೀಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗೈತೆ. ಕಂಪ್ಲೇಂಟ್ ಆಗಿರೋದಕ್ಕೆ ನಿಮ್ಮ ಅಮ್ಮನ ಜೈಲೊಳಗಡೆ ಕೇಳ್ಕೊಂಡೋಗ್ಬಿಟ್ಟು ಇಟ್ಟವ್ರೆ. ಕಂಪ್ಲೇಂಟು ಕೇಸ್ ಎಲ್ಲ ನಡೀತಾ ಐತೆ. ನೋಡು, ನಿಮ್ಮಮ್ಮನ ಮೇಲಿರೋ ಕೋಪ ನಾನು ನಿನ್ನ ಮೇಲೇನು ತೋರಿಸಲ್ಲ. ಬಾ ಕೂತ್ಕೋ ಬಾ. ಮೊದಲನೇ ಸಲ ಮನೆಗೆ ಹೆಣ್ಮಗಳು ಬಂದಿದ್ಯಾ, ನಮ್ಮನೆ ಹೆಣ್ಮಗಳು. ನಾನು ನಿಮ್ಮನ್ನ ಚೆನ್ನಾಗಿ ಭಾವಿಸೋದು ನೋಡ್ಕೊಳ್ಳೋದು ನನ್ನ ಧರ್ಮ. ನೋಡಪ್ಪ, ಅಮ್ಮ ಇಲ್ದಿದ್ದು ಕತ್ತಿಗೆ ಸಂದಾಕ್ ನೋಡ್ಕೊಳ್ಳಿಲ್ಲ ಅಂತ ಯಾವತ್ತೂ ಅನ್ಕೋಬಾರ್ದು. ಬಾ ಕುಂತ್ಕ ಬಾ. ಅಯ್ಯೋ ನಾಚಿಕೆಡಿ ಮನೆಯಾಡಿ, ನಾನು ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕೊನೆಗೂ ಜೈಲಿಗೆ ಹಾಕಿಸ್ಬಿಟ್ಟ ನೀನು. ನನಗೆ ಗೊತ್ತಿತ್ತು ನಿನ್ನಿಂದ ಏನಾರ ಒಂದು ಅಕ್ಕ ನಮ್ಮ ಅಮ್ಮಂಗೆ ಇದ್ದೇ ಇರ್ತದೆ ಅಂತ. ನಮ್ಮ ಅಮ್ಮಂಗೆ ಹೇಳ್ದೆ, ಕೇಳಿದ್ರು ನಮ್ಮ ಅಮ್ಮ ಏನೂ ಕೇಳಲಿಲ್ಲ. ಬುಡು ಮಗಳೇ ಅಂತ ನೀನಿಯ ಬಂತು. ಸರಿಯಾಗಿ ಮಾಡಿದೆ ನೀನಂತೂ. ನಮ್ಗಂತೂ ಮನೆಯಾಳಿ, ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ವೇ ನಾನು? ನಮ್ಮ ಅಮ್ಮನೇ ಜೈಲಿಗೆ ಹಾಕ್ದೇನೆ ನೀನು. ಬಿಡೆ ಕೈನಾ, ಬಿಡೆ. ನೋಡು, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಿಮ್ಮಮ್ಮ ತಪ್ಪು ಮಾಡಿದ್ದಕ್ಕೇನೆ ನಾನು ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿರೋದು. ಸುಮ್ಮನೆ ಹಾಕ್ಸಕ್ಕೆ ನನಗೇನು ತಲೆ ಕೆಟ್ಟಿಲ್ಲ, ತಲೆ ಕೆಟ್ಟು ಕೂತಿಲ್ಲ. ನಾನಂತೂ ಸುಮ್ಮನೆ ಹಾಕ್ಸ್ತಿದ್ದೀನಿ ಅಂತ ಅನ್ಕೊಂಡ. ನೋಡು, ಬಂದಿದ್ಯಾ, ಕೂತ್ಕೋ. ಕಾಫಿ ಏನಾದ್ರು ಇಟ್ಕೊ ಬರ್ತೀನಿ. ನೀನು ಸುಮ್ಮನೆ ಕೈ ಮಾಡಕ್ಕೆ ಅದು ಇದು ಅಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇನೆ. ಅಯ್ಯಯ್ಯೋ, ನಮ್ಮ ಅಮ್ಮನ ಅನ್ಯಾಯವಾಗಿ ಜೈಲ್ ಪಾಲ್ ಮಾಡ್ಬಿಟ್ಲಲ್ಲಪ್ಪ ಇವಳು. ಆಸ್ತಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಆಸ್ತಿಗೋಸ್ಕರ ನಮ್ಮ ಅಮ್ಮನ್ನೇ ಜೈಲಿಗೆ ಕಳಿಸ್ಬಿಟ್ಲಲ್ಲಪ್ಪೋ. ಅತ್ತೆ ನಾನು ಮುಳುಗಿಸ್ಬಿಟ್ಲು ಕಣತ್ತೆ. ಇವಳಂತೂ ಮುಳುಗಿಸ್ಬಿಟ್ಲು. ಅನ್ಯಾಯವಾಗಿ ನಮ್ಮ ಅಮ್ಮನ ಜೈಲ್ ಪಾಲ್ ಮಾಡಾಕ್ಬಿಟ್ಲು. ಇನ್ನು ನನಗೆ ದಿಕ್ಕು ದೆಸೆ ಇಲ್ದಿದ್ದಂಗೆ ಆದರೆ ನಾನು ಬೀದಿನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಬೋಲ್ ಆಸೆ ಅವಳಿಗೆ. ಅದಕ್ಕೆ ನನಗೆ ಹಿಂಗೆಲ್ಲನೂ ಮಾಡಿರೋದು. ಅಯ್ಯೋ ಅತ್ತೆ, ನನ್ನ ಕತೆ ಮುಗಿಸ್ಬಿಟ್ಲು ಕಣತ್ತೆ ಈ ಮನೆಯಾಳಿ. ಸಮಾಧಾನ ಮಾಡ್ಕ. ನಾವು ಹೋಗ್ಬಿಟ್ಟು ಏನಾರ ಮಾತಾಡ್ಕೊಂಬಿಟ್ಟು ಪೊಲೀಸ್ ಸ್ಟೇಷನ್ಗೆ ನೀವು ಹೋಗ್ಬಿಟ್ಟು ಬುಡ್ಸಕ್ಕೆ ಏನೇನು ಬೇಕೋ ಎಲ್ಲ ಕೇಳ್ಕೊಂಬಿಟ್ಟು ಬರೋಣ. ನೀನು ಕುಂತ್ಕ. ನೀನು ಸುಮ್ಕೆ ಯಾಕೆ ಯೋಚನೆ ಮಾಡ್ತೀಯ? ಏನೋ ಆಗೈತೆ, ಗೊತ್ತಿಲ್ದೇನೋ ಏನೋ ಮಾಡಿರ್ತದೆ ನಿಮ್ಮಮ್ಮ. ಅದಕ್ಕೆ ಹಿಂಗೆಲ್ಲ ಆಯ್ತೈತೆ. ನಾನು ನೋಡ್ಕೊತೀನಿ ಎಲ್ಲನೂ. ಸರಿನಾ? ನೀನು ಸುಮ್ಕಿರು, ಸಮಾಧಾನ ಮಾಡ್ಕ. ಹಿಂಗೆ ಕಿರ್ಚಾಡಿದ್ರೆ ಏನು ಪ್ರಯೋಜನಕ್ಕೆ ಬರೋಕ್ಕಿಲ್ಲ ನಿಂಗೆ. ಸುಮ್ಕಿರು. ಲೋ ಅಣ್ಣ, ನೀನು ಯಾರಣ್ಣ ಅಣ್ಣ ಅಂತ ಕರೀತಾರ? ಹಾಂ, ನಿನ್ನ ಮಕ್ಕಿಷ್ಟು ಎಂಟಿ ಮಾತು ಕೇಳಿ ಎತ್ತಮ್ಮನೇನಿಯಾ ಹಿಂಗೆ ಮನೆ ಬಿಟ್ಬಿಟ್ಟು ಹಿಂಗೆ ಕಳಿಸ್ಬಿಟ್ಟಿದ್ಯಲ್ಲ ನೀನು. ಇನ್ನು ಎಂತ ಇರ್ಬೇಡ ಹೇಳಿ, ನೀನು ಜೈಲಿಗೆ ಹಾಕ್ಸ್ಬಿಟ್ಟಿದ್ಯಲ್ಲ ನೀನು. ಯಾರಾದ್ರೂ ಮಗ ಅಂತ ಕರೀತಾರ ನೀನು? ಎಂಟಿ ಸೆರ್ಗಿಟ್ಕೊಂಡು ತಿರ್ಗಾಡ್ಕೊಂಡು ಇವಾಗ ನಮ್ಮ ಅಮ್ಮನೇನಿಯ ಜೈಲಿಗೆ ಹಾಕ್ಸ್ಬಿಟ್ಟಲ್ಲ ನೀನು. ನಿನ್ಗೆ ಬರಬಾರ್ದೇನಿಯ ಬರೋದು. ನನಗೆ ಅಷ್ಟು ಕಷ್ಟದಾಗಿದ್ದೀನಿ ಅಲ್ಲಿ ನಮ್ಮ ಮನೆಯಾಗೆ. ಒಂದು ದಿನಕ್ಕೂ ಹೆಂಗಿದೆಯಾ ಕಣವ ಅಂತ ನೋಡಕ್ಕೆ ಬರಲಿಲ್ಲ ತಂಗಿ ಮನೆ ಅಂತ ಹೇಳ್ಬಿಟ್ಟು. ನಿನಗೆ ನೀನು ನಿನ್ನ ಸುಖ, ನಿನ್ನ ಮಕ್ಕಳು, ನಿನ್ನ ಹೆಂಡತಿ ಅಷ್ಟೇ ಏನೇ ಬೇಕಿರೋದು. ನಾನು ಯಾರು ಬೇಕಿಲ್ಲ. ಏನೋ ನಮ್ಮ ಅಮ್ಮ ನನ್ನ ಕಷ್ಟ ಸುಖ ವಿಚಾರಿಸೋದು ಅಂತ ಅಮ್ಮನ್ನ ಅದು ಹೆಂಗೆ ನೀನು ಹಾಳು ಮಾಡ್ಬಿಟ್ಟು ಜೈಲಿಗೆ ಕಳಿಸ್ಬಿಟ್ಟೆ. ನೀನು ಎಂಡ್ರು ಮಾತು ಕಟ್ಕೊಂಡು ಈಗ ಅಮ್ಮನ ಬಿಡಿಸ್ಕೊಬಿಟ್ಟು ಬರಕ್ಕಿಲ್ವ ಹೇಳು? ಏನ್ ಹೇಳ್ತಾ ಇದೀಯಾ? ಅಮ್ಮನ ಮೇಲೆ ಕಂಪ್ಲೇಂಟಾ? ಯಾರು ಕೊಟ್ಟಿದ್ದು? ಏನೂ ಗೊತ್ತಿಲ್ಲ ನಂಗೆ ನಾಟಕ ಮಾಡ್ತಿರೋದು ನೋಡು. ನೀನು ಎಂಡ್ರ ಅವಳಲ್ಲ, ನೀನು ಎಂಡ್ರೇನಿಯ ಹೋಗ್ಬಿಟ್ಟು ಕೊಟ್ಟಿರೋದು ಎಲ್ಲನೂ ಕಂಪ್ಲೇಂಟಾ? ಗೌರಿ, ಇದೇನ್ ಹೇಳ್ತಾವ್ ನನ್ನ ತಂಗಿ? ನಿನ್ನ ಅಮ್ಮನ ಜೈಲಿಗೆ ಹಾಕ್ಸಿದ್ಯಾ ಅಂತ ಹೇಳ್ಬಿಟ್ಟು? ರೀ, ಅದೆಲ್ಲ ನೀವು ಮಾವನ ಹತ್ರ ಕೇಳ್ಕೊಳ್ಳಿ. ಮಾವ ಎಲ್ಲ ವಿಚಾರನೂ ಹೇಳ್ತಾರೆ. ಅತ್ತೆ ತಗೊಳ್ಳಿ, ಕಾಫಿ ಕುಡಿ ತಗೊಳ್ಳಿ. ನೀನು ಕಾಫಿಗಿಷ್ಟು, ನೀನು ಕಾಫಿಯಾ ನೀನೇ ಕುಡ್ಕೊಂಡು ಸಾಯಿ. ನನಗೆ ಯಾಕೆ ಕೊಡಕ್ಕೆ ಬತ್ತೀಯ ಕಾಫಿಯಾ?
ಇನ್ನೊಂದ್ಸಲ ಏನಾದ್ರೂ ನಾನು ತಾಕ್ ಬಂದ್ಬಿಟ್ಟೆ ಅಂದ್ರೆ ಸುಮ್ಮನಿರಕ್ಕಿಲ್ಲ. ನನಗೆ ಗೊತ್ತು ಆಸ್ತಿನಾಗಾರ್ದ ಹೆಂಗ್ ತಗೋಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆಸ್ತಿ ಒಡೆಯ ನಾಲಾಯಕ್ ನೀನು. ನಾ ಆಸ್ತಿಗೋಸ್ಕರ ಇಷ್ಟೆಲ್ಲ ಮಾಡ್ಬಿಟ್ಟೆ ಅಲ್ವಾ? ಹಾ, ಮಕ್ಳಾದ್ರೆ ನೀನು ಆಸ್ತಿ ಕೊಡೋದು ಹಂಗೆ ಹಿಂಗೆ ಅಂತ ಏನೇನೋ ಬುಕಾರ ಎದೊಳಿಸ್ಬಿಟ್ಟು ಹಾಳು ಮಾಡ್ಬಿಟ್ಟೆ ಅಲ್ವಾ ನನ್ನ. ನನಗೆ ಗೊತ್ತು ನೀನು ಎಂತಳು ಅಂತ ಹೇಳ್ಬಿಟ್ಟು. ನಿನ್ ಕಾಪಿಯ ನೀನೇ ಇಕ್ಕ. ನೀನಂತೂ ಉದ್ಧಾರ ಆಗಕ್ಕಿಲ್ಲ, ಈ ಜನ್ಮದಾಗೂ ಉದ್ಧಾರ ಆಗಕ್ಕಿಲ್ಲ. ಥೂ ಅತ್ತೆ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತು. ಆಸ್ತಿಯ ಹೆಂಗ್ ಪಡ್ಕೋಬೇಕು ಅಂತ ಗೊತ್ತು ನನಗೆ. ಇವಳ ಹತ್ರ ಬಂದ್ಬಿಟ್ಟು ನನ್ ಕೇಳೋ ಅವಶ್ಯಕತೆ ನನಗೇನೂ ಇಲ್ಲ. ಆಸ್ತಿಯ ಪಡ್ಕತೀನಿ ನಾನಂತೂ. ಆಸ್ತಿಗೋಸ್ಕರ ನಮ್ಮ ಅಮ್ಮನ ಜೈಲ್ಗೆ ಹಾಕಿರ ಕಿತ್ತೋದತ್ತಿಗೆ ಇವಳಂತೂ. ಇವಳು ಸವಾಸನೂ ನನಗೆ ಬೇಡ, ಏನು ಬೇಡ. ನಮ್ಮ ಅಮ್ಮನ ಬಿಡಿಸ್ತೀನಿ. ಇವನು ಆ ಬಣ್ಣನ ಥೂ ಅದು ಹೆಂಗೆ ನಮ್ಮಮ್ಮ ಜೈಲಿಂದ ಬರೋಕ್ಕಿಲ್ವ ನಾನು ನೋಡೇ ಬಿಡ್ತೀನಿ. ನಡಿಯತ್ತೆ ಪೊಲೀಸ್ ಸ್ಟೇಷನ್ ತಕ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ಬಿಟ್ಟು ಬರಾನಿ. ಅಷ್ಟೇ ಅಲ್ಲ, ಇವ್ರಿಗಂತೂ ಸರಿಯಾಗಿ ಮಾಡಬೇಕು. ಆಸ್ತಿಗೋಸ್ಕರ ಹಿಂಗೆಲ್ಲನೂ ಮಾಡ್ತಾವ್ರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕೊನೆಗೂನುವೆ ಮಲ್ತಾಯಿ ಮಗ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟಲ್ಲ. ಏನ್ ಹೇಳ್ತಾ ಇದೀಯ ನೀನು? ರೀ, ಈಗೆಲ್ಲ ಮಾತು ಯಾಕೆ, ಸುಮ್ಮನೆ ಇರ್ರಿ. ಏನೇ ಹೇಳ್ತಾ ಇದೀಯ ನೀನು? ಹ್ಞೂ, ಮತ್ತೆ ನೀನೇ ನಮ್ಮಮ್ಮಂಗೆ ಹುಟ್ಟಿಲ್ಲ. ನೀನು ದೊಡ್ಡ ಹೆಂಡತಿ ಮಗ ಅಲ್ವಾ? ಅದಕ್ಕೇನೆ ನೀನೆಲ್ಲ ತೋರಿಸ್ಬಿಟ್ಟೆ ಅಲ್ವಾ ನಿನ್ ಬುದ್ಧಿ ಎಲ್ಲಾನು. ನಿಮ್ಮಮ್ಮ ಸತ್ತಿರೋದಕ್ಕೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ನೋಡ್ಕಂತು. ಹಾ, ಆದ್ರೆ ನೀನ್ ಮಾಡಿದ್ದೇನು? ನಮ್ಮಮ್ಮನೇ ಜೈಲ್ಗೆ ಹಾಕಿಸ್ಬಿಟ್ಟೆ ನೀನಂತೂ. ಮಲ್ತಾಯಿ ಮಕ್ಳು ಇವತ್ತು ಮಲ್ತಾಯಿ ಮಕ್ಳೇನೆ ನಂಗೆ ಮಾಡ್ಬಿಟ್ಟೆ ನೀನು. ನಿಮ್ಮಮ್ಮ ಆಗಿದ್ರೆ ಹಿಂಗೆ ಜೈಲ್ಗೆ ಹಾಕಿಸ್ತಾ ಇದ್ದ. ಏನು ಗೊತ್ತಿಲ್ಲ ನಂಗೆ ನಾಟಕ ಮಾಡ್ತಾ ಇದೀಯ ನೀನು. ನನಗೇನು ಅಷ್ಟು ಗೊತ್ತಾಗಲ್ವಾ? ನಡಿರತ್ತೆ ಹೋಗೋಣ. ಇದೇನಿದು ಹಿಂಗೆ ಹೇಳ್ತಾವಳಲ್ಲ? ಅಂದ್ರೆ ಬಂಗಾರಮ್ಮ ನಮ್ಮಮ್ಮ ಅಲ್ವಾ? ಏನ್ ಈ ತರ ಮಾತಾಡ್ತಾವಳೆ? ಛೇ, ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ನಮ್ಮಮ್ಮನೇ ಬಂಗಾರಮ್ಮ ಅಲ್ವಾ? ಏನ್ ಅರ್ಥನೇ ಆಗ್ತಿಲ್ವೇ? ರೀ, ನಿನ್ ತಂಗಿ ಹೇಳ್ತಿರೋದು ನಿಜನೇನೆ. ನೀವವ್ರ ಸ್ವಂತ ಮಗ ಅಲ್ಲ. ಇದೇನ್ ಹೇಳ್ತಿದ್ಯಾ ಗೌರಿ? ಇಷ್ಟು ವರ್ಷ ನಂಗೆ ದೇವ್ರನೇ ಗೊತ್ತಿರಲಿಲ್ಲ ಈ ವಿಚಾರ. ಇದೇನ್ರಿ ಹಿಂಗೆ ಹೇಳ್ತೀರಾ? ಇಷ್ಟು ದೊಡ್ಡವರಾಗಿದ್ರೆ ನಿಮ್ಗೆ ವಿಚಾರ ಗೊತ್ತಿರ್ಲಿಲ್ವಾ? ದೇವ್ರನೇ ನನಗೆ ವಿಚಾರ ಗೊತ್ತಿರಲಿಲ್ಲ. ಈಗಲೇ ಗೊತ್ತಾಗ್ತಿರೋದು. ನಮ್ಮ ಅಮ್ಮನೇ ಅಂತ ಅನ್ಕೊಂಡಿದ್ದೆ. ನಂಗೆ ನಿಜ ಗೊತ್ತಾಗ್ತಿಲ್ಲ. ಅಂದ್ರೆ ನಾನು ದೊಡ್ಡ ಹೆಂಡ್ತಿ ಮಗ, ಇವಳು ಚಿಕ್ಕ ಹೆಂಡ್ತಿ. ಅಂದ್ರೆ ನಮ್ಮಮ್ಮ ಬಂಗಾರಮ್ಮ ನನಗೆ ಮಲ್ತಾಯಿ ಆಗ್ಬೇಕಾ? ಹಾ, ಹೌದು ರೀ, ಮಲ್ತಾಯಿನೇ ಆಗ್ಬೇಕು. ಅದಕ್ಕೆ ಅಲ್ವಾ ವಿಹಾನ್ನ ಕಿಡ್ನಾಪ್ ಮಾಡೋದು, ನನ್ನ ಮೇಲೆ ರೇಗಾಡೋದು, ನಿಮ್ಮ ಮೇಲೆ ರೇಗಾಡೋದು ಎಲ್ಲ ಮಾಡೋದು ಅದಕ್ಕೆ ಅಲ್ವಾ? ನೋಡಿ ಬಿಡಿ, ಹಾಗಿದೆಲ್ಲ ಆಯ್ತು, ಹೋಗ್ಲಿ. ಅವರಂತೂ ಕಾಫಿ ಕುಡಿಲಿಲ್ಲ, ನೀವಾದ್ರೂ ಕಾಫಿ ಕುಡೀರಿ. ಏನು ಬೇಡ. ನನಗೆ ಅಮ್ಮ ಇಲ್ಲ ಅಂದ್ರೂ ಮಲ್ತಾಯಿ ಆದ್ರೂ ನನ್ನ ಈ ಲೆವೆಲ್ಗನ ಬೆಳೆಸೈತಲ್ಲ. ನಮ್ಮ ಅಮ್ಮಂಗೆ ನಾನು ಬೆಲೆ ಕೊಡಬೇಕು. ನೀನು ಯಾಕೆ ಜೈಲ್ಗೆ ಹಾಕ್ಸಕ್ಕೋದೆ ನಮ್ಮ ಅಮ್ಮನ್ನ? ನನ್ನ ಮಗುನ ಕಿಡ್ನಾಪ್ ಮಾಡಿದಕ್ಕೆ ಜೈಲ್ಗೆ ಹಾಕಿಸ್ದೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಆದ್ರೂ ಇವಾಗ ನೋಡು, ನನ್ನ ತಂಗಿ ಹೆಂಗೆ ಹೇಳ್ಬಿಟ್ಟು ಹೋದ್ಲು, ಎಂತ ಕೆಲಸ ಮಾಡ್ಬಿಟ್ಲು. ನಾನು ಹೋಗಿ ನಮ್ಮ ಅಮ್ಮನ ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ. ರೀ, ನನ್ನ ಮಾತು ಕೇಳಿ. ನಿಮ್ಮ ಅಮ್ಮನಿಂದ ನನ್ನ ಮಗುಗೆ ಅಪಾಯ ಐತ್ರಿ. ಆಸ್ತಿ ಎಲ್ಲ ನನ್ನ ಮಗನ ಹೆಸರು ಬರ್ತೈತೆ ಅಂತ ಹೇಳ್ಬಿಟ್ಟು ಹೆಂಗೆಂಗೂ ಮಾಡ್ತಾ ಇದ್ರಿ ನಿಮ್ಮಮ್ಮ. ಇದು ಪರಿಹಾರ ಏನಾದರೂ ಹುಡ್ಕೋಣ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ, ಸುಮ್ಮನೆ ಚೆನ್ನಾಗಿರಲ್ಲ. ಜನ ಊರ್ ಜನ ಎಲ್ಲ ಸ್ವಂತ ಅಮ್ಮ ಅಲ್ಲ ಅಂತ ಹೇಳ್ಬಿಟ್ಟು ಜೈಲಿಗೆ ಹಾಕಿಸ್ಬಿಟ್ಟ ಮಗ ಅಂತ ಊರು ತುಂಬ ಮಾತಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಾನು ಫಸ್ಟ್ ಹೋಗಿ ಹೆಂಗಾರ ಮಾಡಿ ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಆಮೇಲೆ ನೋಡೋಣ. ಕುಡ್ಕ ನೀನೇ ಕಾಫಿನ, ನನಗಂತೂ ಬೇಡ. ವಿಹಾನ ನೀನು ನೋಡ್ಕೊ, ನಾನು ಬರ್ತೀನಿ. ರೀ ರೀ, ನನ್ನ ಮಾತು ಕೇಳ್ರಿ. ನಿಮ್ಮ ಅಮ್ಮಂಗೆ ಮೊಮ್ಮಗು ಅಂದ್ರೆ ಇಷ್ಟ ಇಲ್ಲ ರೀ. ಏನಾದ್ರೂ ಒಂದು ಮಾಡೇ ಮಾಡ್ತಾರೆ ಮಗುಗೆ, ನೀವು ಅರ್ಥ ಮಾಡ್ಕೊಳ್ಳಿ. ನೀನೇನು ಮಾತಾಡ್ಬೇಡ ನೀನು ಗೌರಿ. ಸುಮ್ಮನೆ ಒಳಗಡೆ ಹೋಗಿ ನೀನು. ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಛೇ, ಕಿಡ್ನಾಪ್ ನಮ್ಮಮ್ಮ ಯಾಕೆ ಮಾಡ್ತಾರೆ? ಸರಿ ಮಾಡಿದ್ರು ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದೆ ಅಷ್ಟೇನೇನೆ. ನೀನು ಒಳಗಡೆ ಹೋಗು ಸುಮ್ಮನೆ. ಛೇ, ಈ ಮನೆಗೆ ಬಂದು ದೊಡ್ಡ ತಿಪ್ಪು ಮಾಡ್ಬಿಟ್ಟೆ ನಾನಂತೂ. ಬೇಕಿತ್ತ ನನಗೆ ಈ ಮನೆಗೆ ಬರೋ ಅಂಥ ಅವಶ್ಯಕತೆ ಇತ್ತಾ? ಮರ್ಯಾದಿನ ಕೆಲಸ ಮಾಡ್ಕೊಂಡಿದ್ರು ಆಗೋದು. ಈ ಮನೆ ಸಂಸಾರ ಎಲ್ಲ ಯಾರಿಗೆ ಬೇಕು?